ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ. ನಾನು ಊರಿಗೆ ಹೋಗಿದ್ನಲ್ಲ, ಅಲ್ಲಿಂದ ರಿಟರ್ನ್ ಬರ್ತಾ ಇದ್ದೀನಿ. ನಾನು ಶಿವರಾತ್ರಿ ಹಬ್ಬದವರೆಗೂ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮನೆಯವ್ರಿಗೆ ಊಟ ತಿಂಡಿ ಸೆಟ್ ಆಗ್ತಿಲ್ಲ, ಹೋಟೆಲಲ್ಲಿ ತಿನ್ನೋಕ್ಕಾಗ್ತಿಲ್ಲ, ಓವರ್ ಗ್ಯಾಸ್ಟ್ರಿಕ್ ಆಗಿದ್ದೆ, ನನಗೆ ಇರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಬರಲೇಬೇಕಾಯಿತು. ಹಾಗಾಗಿ ಗುರುವಾರ ಬೆಳಗ್ಗೆ ಫೋನ್ ಮಾಡಿದರು. ಸೊ ಆವಾಗಲೇ ಹೊರಟೆ. ಅತ್ತೆ ನನಗೆ ಅಂತ ಏನೆಲ್ಲ ರೆಡಿ ಮಾಡಿದ್ರು ಅದನ್ನೆಲ್ಲ ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ಅದು ಬ್ಯಾಗು ಅಲ್ಲ, ಚೀಲಕ್ಕೆ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ಏನನ್ನು ಸಹ ಬಿಡಲ್ಲ. ನಾನು ಬೆಂಗಳೂರಿಗೆ ಬರ್ತಿದ್ದೀನಿ ಅಂದರೆ ನನಗೆ ಏನೇನು ಬೇಕು ಎಲ್ಲದನ್ನು ಸಹ ಪ್ಯಾಕ್ ಮಾಡಿ ಕೊಡ್ತಾರೆ. ಬೀನ್ಸ್, ಹೂವು ಸಹ ಬಿಡಲ್ಲ. ಹೂ ತುಂಬಾ ರೇಟು ಬೆಂಗಳೂರಲ್ಲಿ ಅಂತ ಹೇಳಿ ಮನೆ ಹತ್ತಿರ ಇರೋ ಹೂವನ್ನೆಲ್ಲ ಎತ್ತಿ ಕವರ್ಗೆ ಹಾಕಿ ಕೊಟ್ಟಿದ್ದರು. ಸೊ ಅಲ್ಲಿಂದ ತಿಂಡಿನ ತಿಂದ್ಕೊಂಡು ಅತ್ತೆ ಕೈಲಿ ತಲೆನ ಬಾಚಿಸ್ಕೊಂಡು ಮಾವ ಹಳೆಬೀಡಿಗೆ ನನ್ನ ಬಂದು ಬಸ್ ಹತ್ತಿಸಿದ್ರು. ಹಾಗೆ ಲಗೇಜ್ನೆಲ್ಲ ನೀಟಾಗಿ ಇಟ್ಕೊಟ್ಟಿದ್ರು. ಹಳೆಬೀಡಿಂದ ಹಾಸನ್ಗೆ 1 ಅವರ್ಗೆಲ್ಲ ರೀಚ್ ಆಗ್ಬೋದು. ಎಕ್ಸ್ಪ್ರೆಸ್ ಆದರೆ 3/4 ಅವರ್ಗೆ ರೀಚ್ ಆಗ್ಬೋದು. ಬಟ್ ನಾನು ಇದು ಯಾವುದೋ ಡಕೋಟಾ ಎಕ್ಸ್ಪ್ರೆಸ್ಗೆ ಹತ್ತಿದ್ದೆ. 1.5 ಅವರ್ ತೊಗೊಂಡ್ರು ಹಾಸನ್ ರೀಚ್ ಆಗೋದ್ರೊಳಗಡೆ. ನನ್ನ ತಲೆಯಲ್ಲಿ ಓಡ್ತಿದ್ದೊಂದೇ, ಈ ಲಗೇಜ್ನೆಲ್ಲ ಹೇಗಪ್ಪ ಕ್ಯಾರಿ ಮಾಡೋದು ಅಂತ. ಓಲ್ಡ್ ಸ್ಟ್ಯಾಂಡ್ ಟು ನ್ಯೂ ಸ್ಟ್ಯಾಂಡ್ ಹೇಗೆ ಹೋಗೋದು ಅನ್ನೋದೇ ಚಿಂತೆ ಆಗಿತ್ತು. ಬಸ್ಸಲ್ಲಿ ಹೋಗೋಣ ಅಂದರೆ ಲಗೇಜ್ನ ಕ್ಯಾರಿ ಮಾಡೋದಕ್ಕಾಗಲ್ಲ. ನೋಡೋಣ, ಆಟೋ ಕೇಳೋಣ ಅಂತ ಆಟೋ ಕೇಳಿದ್ರೆ 100 ರೂಪಾಯಿ ಹೇಳಿದ್ರು. ಅಯ್ಯೋ, ಬಸ್ಸಲ್ಲಿ ಹೋಗೋದೇ ಬೆಟರು ಅಂತ ಅಂದ್ಕೊಂಡು ಬಸ್ಗೆ ಹೋಗೋಣ ಅಂತ ಹೋಗ್ತಿದ್ದೆ. ಅಲ್ಲೊಂದು ಅಂಕಲು, ಬಾರವ 40 ರೂಪಾಯಿ ಕೊಡು ಅಂತ ಹೇಳಿದ್ರು. ಹಾಗೋ ಹೀಗೋ ಆಟೋದಲ್ಲಿ ಬಂದು ನ್ಯೂ ಸ್ಟ್ಯಾಂಡ್ಗೆ ಬಂದೆ. ನ್ಯೂ ಸ್ಟ್ಯಾಂಡ್ಗೆ ಬಂದ ತಕ್ಷಣವೇ ಬಸ್ ಇತ್ತು. ಬಸ್ ಹತ್ಕೊಂಡು ಅವರಂತೂ ತುಂಬ ಬೇಗನೆ ಬೆಂಗಳೂರು ರೀಚ್ ಆದರು. ಬಂದಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಪಾಪ ತುಂಬ ಒಳ್ಳೆಯವರು. ನನಗೆ ಮೆಜೆಸ್ಟಿಕ್ ಹೋಗಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬರೋದು ಅಂದರೆ ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೆ ಕೇಳಿದ್ದೆ, ಅಂಕಲ್ ಪ್ಲೀಸ್ ನೈಸ್ ರೋಡ್ ಸ್ವಲ್ಪ ಸ್ಟಾಪ್ ಕೊಡಿ ಅಂತ. ಏನು ಮಾತಾಡಿರಲಿಲ್ಲ. ಆದರೂ ಒಂದ್ಸಲ ನೆಲಮಂಗಲ ಬಿಟ್ಟಾದಮೇಲೆ ಹೋಗಿ ಅಂಕಲ್ ಪ್ಲೀಸ್ ನೈಸ್ ರೋಡ್ ಸ್ಟಾಪ್ ಕೊಡಿ ಅಂದ ತಕ್ಷಣ ಸ್ಟಾಪ್ ಕೊಟ್ಟರು. ತುಂಬ ಖುಷಿ ಆಯಿತು. ನಿಜವಾಗ್ಲೂ ಈ ಥರದವ್ರು ಒಬ್ಬೊಬ್ಬರು ಇರ್ತಾರೆ. ಇನ್ನು ಕೆಲವೊಬ್ಬರು ಸ್ಟಾಪೇ ಕೊಡೋದಿಲ್ಲ. ಅಲ್ಲಿಂದ ಪಾಪ ಒಂದು ಅಣ್ಣ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟಾಪ್ವರೆಗೂ ಲಗೇಜ್ನ ಇಟ್ಕೊಟ್ರು. ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಹತ್ತಿ ನೈಸ್ ರೋಡ್ ಮೇಲೇ ಬಂದೆ. ನೈಸ್ ರೋಡ್ ಮೇಲೆ ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಮನೆಯವರು ಲಗೇಜ್ನ ಕ್ಯಾರಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ರ್ಯಾಪಿಡೋನ ಬುಕ್ ಮಾಡಿದರು ಮನೆ ಹತ್ತಿರಕ್ಕೆ. ಹಾಗಾಗಿ ರ್ಯಾಪಿಡೋದಲ್ಲೇ ಬಂದೆ. ಆ ಮನೆ ಹತ್ರ ಇಳಿದು ಆ ಲಗೇಜ್ನ 4 ಫ್ಲೋರ್ ತರೋದ್ರೊಳಗಡೆ ನಿಜವಾಗ್ಲೂ ತುಂಬಾ ಸುಸ್ತಾಗೋಯ್ತು. ಯಪ್ಪ, ಏನಕ್ಕೆ ತರಬೇಕು ಲಗೇಜ್ನ ಅಂತ. ನಮ್ಮ ಅತ್ತೆ ಪಾಪ ಹಪ್ಪಳನೆಲ್ಲ ಇಟ್ಕೊಟ್ಟಿದ್ರು. ಆ ಹಪ್ಪಳ ಎಲ್ಲ ನಾನು ಎತ್ಕೊಬರೋ ಫೋರ್ಸ್ಗೆ ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿತ್ತು. ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರು ಪರವಾಗಿಲ್ಲ, ಈ ಸಲ ಮನೇನ ಸ್ವಲ್ಪನಾದರೂ ಕ್ಲೀನಾಗಿ ಇಟ್ಕೊಂಡಿದ್ರು. ಆದರೆ ಹಾಸಿಗೆ ಮಾತ್ರ ಎತ್ತಿರಲಿಲ್ಲ, ಹಾಗೆ ಮಡಚಿರಲಿಲ್ಲ. ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆ ಏನು ಬಿಟ್ಟಿರಲಿಲ್ಲ, ತೊಳೆದಿದ್ರು. ಇನ್ನು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಇತ್ತು. ಅದರಲ್ಲೂ ಬೇರೆ ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡಲೇಬೇಕಾಗಿತ್ತು. ಬಂದವಳು ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ಬರ್ತಾ ಅಂದವೇನೆ ಊಟ ತೊಗೊಬಂದಿದ್ದೆ. ನನ್ನ ಕೈಲಿ ಒಂದು ತುತ್ತು ಕೂಡ ತಿನ್ನೋದಕ್ಕಾಗಲಿಲ್ಲ. ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸುಮ್ಮನೆ 60 ರೂಪಾಯಿ ವೇಸ್ಟ್ ಮಾಡಿದೆ ಅಂತ ಅನ್ನಿಸ್ತು. ನನಗೆ ಏನು ಖುಷಿಯಾಗಿದ್ದು ಅಂದರೆ ನಮ್ಮ ಮನೆಯವರು ಗುರುವಾರ ಅನ್ನೋದು ಗೊತ್ತಾಗಿ ಒಂದು ಹೂನಾದರೂ ಇಟ್ಟು ದೇವರಿಗೆ ಪೂಜೆ ಮಾಡೋಗಿದ್ರು. ಅದೊಂದೇ ಖುಷಿಯಾಗಿದ್ದು. ಆಲ್ಮೋಸ್ಟ್ ಯಾವಾಗಲೂ ಅವರು ಪೂಜೆನ ಮಾಡಲ್ಲ, ಆದರೆ ಗುರುವಾರ ಪೂಜೆ ಮಾಡಿ ಹೋಗಿದ್ರು. ಸೊ ಅದನ್ನು ನೋಡಿಕೊಂಡು ಏನೇನೆಲ್ಲ ನಾನು ಐಟಮ್ಸ್ನ ತಂದಿದ್ದೆ ಅದನ್ನೆಲ್ಲ ಬೇರೆ ಬೇರೆ ಮಾಡಿಕೊಂಡೆ. ಮೊದಲಿಗೆ ಏನೆಲ್ಲ ಎಲ್ಲೆಲ್ಲಿ ಎತ್ತಿಟ್ಕೋಬೇಕು ಅಂತ. ನಾನು ಈ ಸಲ ಜಾಸ್ತಿ ಏನು ತರಕಾರಿ ಏನು ತಂದಿರಲಿಲ್ಲ. ಬರೀ ನನಗೆ ಅಕ್ಕಿ ಹಸಿಟ್ಟು ಹಾಗೆ ರಾಗಿ ಹಸಿಟ್ಟು ಈ ಥರ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಅವನ್ನ ತಂದ್ಕೊಂಡಿದ್ದೆ. ಮನೆಗೆ ಬರೋದ್ರೊಳಗಡೆ ಹಪ್ಪಳ ಅಂತೂ ಪುಡಿ ಪುಡಿ ಆಗಿತ್ತು. ಅದು ಸ್ವಲ್ಪ ಸ್ಮೂತ್ ಇರುತ್ತಲ್ವ, ಹಾಗಾಗಿ ಬೇಗ ಒಡ್ಕೊಂಡಿತ್ತು. ಅತ್ತೆ ಸ್ವಲ್ಪ ಹೋದ ತಕ್ಷಣ ಏನು ಸಾಂಬಾರು ಮಾಡ್ತೀಯ ತಗೋ, ಸೊಪ್ಪು ತೊಗೊಂಡು ಹೋಗು ಅಂತ ಸೊಪ್ಪನ್ನು ಕೂಡ ಕೊಟ್ಟಿದ್ದರು. ಹಾಗೆ ನಾನು ಹೇಳಿದ್ದೆ ಅತ್ತೆ ಆಲೂಗೆಡ್ಡೆ ಎಲ್ಲ ಖಾಲಿ ಆಗಿದೆ ಅಂತ. ಹಾಗಾಗಿ ಆಲೂಗೆಡ್ಡೆನೂ ಸ್ವಲ್ಪನೇ ಕೊಟ್ಟಿದ್ದರು. ಯಾವುದನ್ನು ನನ್ನ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಜಾಸ್ತಿನ ಕೊಟ್ಟಿರಲಿಲ್ಲ ಆಲೂಗೆಡ್ಡೆ. ಮತ್ತು ಮನೇಲಿ ಸ್ವಲ್ಪ ಅವರೆಕಾಯಿ ಇತ್ತು, ತಗೋ ಇದನ್ನು ನೀನೇ ಸಾಂಬಾರು ಮಾಡ್ಕೊ ಅಂತ ಹೇಳಿ ಅವರೆಕಾಯಿನೂ ಕೂಡ ನನಗೆ ಕೊಟ್ಟಿದ್ದರು. ಅದಾದಮೇಲೆ ಅವತ್ತು ಚಿಲುಕ್ಸಿ ಒಣಗಾಕಿದ್ರಲ್ವ ಅವರೆಬೇಳೆ, ಅದು ಕೂಡ ಒಣಗಿತ್ತು. ಅದನ್ನು ಕೂಡ ಒಂದು ಕವರಿಗೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು. ಇದನ್ನು ಅಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ದಿನ ಒಣಗಿಸ್ಕೊ ಅಂತ ಹೇಳಿ. ನನಗೆ ಸ್ವಲ್ಪನೇ ಶುಂಠಿ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಶುಂಠಿನ ಎತ್ಕೊಬಂದಿದ್ದೆ. ಅದಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಒಣಕಾಳನ್ನ ತಂದಿದ್ದೆ. ನಮ್ಮ ಮನೇಲೆ ಬೆಳೆದು ಒಣಗಿಸಿ ಇಟ್ಟಿರ್ತಾರಲ್ಲ ಅದನ್ನು ಅತ್ತೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು. ಕಲ್ಲು ಮತ್ತು ಎಲ್ಲ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಆಯ್ದು ಅದನ್ನು ಕೂಡ ತಂದಿದ್ದೆ. ನನಗೆ ತುಂಬಾ ನೆಸೆಸಿಟಿ
ಕ್ವಾಂಟಿಟಿ ಇದ್ದಿದ್ದು ರಾಗಿ ಹಿಟ್ಟು. ಏಕೆಂದರೆ 1 ಮಂತ್ ಆಯಿತು ನಂದು ರಾಗಿ ಹಿಟ್ಟು ಮುಗಿದು. ಡಿಮಾರ್ಟ್ಗೆ ಹೋಗಿ ತರೋಣ ಅಂದರೆ ತರೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಊರಿಂದಲೇ ಅತ್ತೆ ನಾನೇ ಇಲ್ಲಿಂದ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಊರಿಂದಲೇ ಎತ್ತಿ ಕೊಟ್ಟು ಕಳಿಸಿದ್ರು. ಸದ್ಯಕ್ಕೆ ಇಷ್ಟು ಎತ್ಕೊಂಡು ಹೋಗು, ಕಾರಲ್ಲಿ ಬಂದಾಗ ಜಾಸ್ತಿ ತೊಗೊಂಡು ಹೋಗಿವ್ರಂತೆ ಅಂತ ಹೇಳಿ ಸದ್ಯಕ್ಕೆ ಅಷ್ಟನ್ನು ತಂದೆ. ಆಮೇಲೆ ಅದನ್ನೆಲ್ಲ ಎತ್ತಿಟ್ಕೊಂಡು ಒಂದೊಂದಾಗಿ ಮನೆ ಕೆಲಸನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಗಲೀಜಾಗಿತ್ತು ಮನೆಯಂತೂ. ಮನೇನ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡೆ. ಆವಾಗಲೇ ಕಾಣ್ತಿದ್ದ ಮನೆಗೂ ಇವಾಗಾಗಿರೋ ಮನೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಮೋಸ್ಟ್ಲಿ ಗಂಡು ಮಕ್ಳಿದ ಮನೆ ಹಾಗೆ ಅಂತ ಅನಿಸುತ್ತೆ. ಸೊ ಅಡುಗೆ ಮನೆಯಂತೂ ತುಂಬಾ ಗಲೀಜಾಗಿತ್ತು. ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯೂ ಕೂಡ ಮಾಪ್ ಮಾಡಿಕೊಂಡು, ಮನೆ ಮುಂದೆ ಅಂತೂ ಧೂಳು ತುಂಬಾ ಇತ್ತು. ಅದನ್ನು ಗುಡಿಸಿ ಕ್ಲೀನ್ ಮಾಡಿ ನೀಟಾಗಿ ಒಂದು ರಂಗೋಲಿನ ಬಿಟ್ಟು ನಾನು ಕೂಡ ಸ್ನಾನನ ಮುಗಿಸ್ಕೊಂಡೆ. ಸ್ನಾನ ಮುಗೀತು. ಇವಾಗಿನ ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದೆ. ಕೆಲಸ ಎಲ್ಲ ಮುಗಿದಿದೆ. ಇವಾಗ ದೇವ್ರ ಪೂಜೆ ಮಾಡಬೇಕು, ಆಮೇಲೆ ಬೇಗ ಅಡುಗೆ ಮಾಡಬೇಕು. ನಮ್ಮ ಮನೆಯವ್ರು ಮಧ್ಯಾಹ್ನ ಊಟ ಮಾಡಿಲ್ವಂತೆ. ಹೋಟೆಲಲ್ಲಿ ಊಟ ಚೆನ್ನಾಗಿರಲ್ಲ ಅಂತ ಊಟ ಮಾಡಿಲ್ಲ. ನಾನು ಕೂಡ ಊಟ ತಂದಿದ್ದನ್ನು ಬರೀ ಒಂದು ತುತ್ತು ತಿಂದೆ. ಒಂಚೂರು ಚೆನ್ನಾಗಿರಲಿಲ್ಲ, ಅದಕ್ಕೆ ಹಂಗೆ ಬಿಸಾಕಿದ್ದೀನಿ. ಸುಮ್ಮನೆ ತರದಿದ್ರೂ ಬೆಟರ್ ಆಗಿತ್ತು. ಇವಾಗ ಬೇಗ ಅಡುಗೆ ಮಾಡಬೇಕು. ಬಸ್ಸಾಂಬಾರು, ಮುದ್ದೆ, ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ ಪೂಜೆ ಮುಗಿಸಿ ಬೇಗ ಅಡುಗೆ ಮಾಡ್ತೀನಿ ಅವ್ರು ಬರೋದ್ರೊಳಗಡೆ. ನಮ್ಮನೆಯವರು ನಾನು ಬೆಂಗಳೂರು ರೀಚ್ ಆಗೋಕ್ಕೂ ಮುಂಚೆನೇ ಹೇಳಿದರು, ತುಂಬ ಹೊಟ್ಟೆ ಹಸಿವಾಗ್ತಿದೆ, ಮಧ್ಯಾಹ್ನ ಊಟ ಮಾಡಿಲ್ಲ, ಹೋಟೆಲಲ್ಲಿ ಊಟ ಚೆನ್ನಾಗಿರಲಿಲ್ಲ ಅಂತ. ಹಾಗಾಗಿ ನನ್ನ ತಲೆಯಲ್ಲಿ ಬೇಗ ಅಡುಗೆ ಮಾಡಿಬಿಡ್ಬೇಕು ಅನ್ನೋದೊಂದೇ ಇದ್ದಿದ್ದು. ಹಾಗಾಗಿ ಬೇಗ ಸ್ನಾನ ಮಾಡಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಊರಿಂದ ದಾಸವಾಳನ ತಂದಿದ್ದೆ, ಅದೇ ದಾಸವಾಳನ ಇಟ್ಟು ಪೂಜೆನ ಮುಗಿಸ್ಕೊಂಡೆ. ಸೊ ಬೇಗ ಅಡುಗೆನೂ ಮಾಡಿ ಮುಗಿಸಿದ್ದೆ. ನಮ್ಮನೆಯವ್ರು ಕೂಡ ಬೇಗನೆ ಬಂದರು. ಬಂದಾದಮೇಲೆ ನಾನು ತುಂಬ ದಿನವೇ ಆಗಿತ್ತು ಸ್ನ್ಯಾಕ್ಸ್ ಏನಾದರೂ ತಿಂದು ಅಥವಾ ಚಾಟ್ಸ್ ತಿಂದು. ಹಾಗಾಗಿ ನನಗೆ ತಿನ್ನೋ ಹಾಗಾಗಿತ್ತು. ಹಾಗಾಗಿ ಹೋಗಿ ತಿನ್ಕೊಬರೋಣ ಅಂತ ಹೇಳಿ ಸಿಟಿ ಒಳಗಡೆ ಹೋದ್ವಿ. ತುಂಬ ದಿನವೇ ಆಗಿತ್ತು ಪಾನಿಪುರಿ ಹಾಗೆ ಗೋಬಿ ಇದೆಲ್ಲದನ್ನು ತಿಂದು. ಕೇಳಿದ ತಕ್ಷಣವೇ ಕರ್ಕೊಂಡು ಹೋದರು. ಮನೇಲಿ ಅವರಿಗೆ ಬೇಗನೆ ಅಡುಗೆ ಮಾಡಿ ಇಟ್ಟಿದ್ದೆ. ಅವರಿಗೆ ಇದೆಲ್ಲ ಆ ಥರ ಇಷ್ಟ ಆಗಲ್ಲ, ಬಟ್ ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಹೋಗಿ ತಿನ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಸ್ವಲ್ಪ ಫ್ರೂಟ್ನೂ ಕೂಡ ತಂದ್ವಿ. ನಮ್ಮ ಮನೆಗೆ ನಾವು ಹಾಗೆ ಕೆಳಗಡೆ ಮನೆ ಅಣ್ಣನ ಫ್ರೆಂಡು ಪ್ರಯಾಗ್ರಾಜ್ಗೆ ಹೋಗಿದ್ರಂತೆ. ಅವರು ಕೂಡ ಗಂಗಾಜಲನ ತಂದಿದ್ರಂತೆ. ಅಣ್ಣ ನಮ್ಮ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಇದಿಷ್ಟು ಆದಮೇಲೆ ಊಟನ ಮುಗಿಸ್ಕೊಂಡು ಈ ಡೇನು ಕೂಡ ಮುಗಿಸ್ಕೊಂಡ್ವಿ. ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್.